ನಿನಗೆ ದಯ ಇಲ್ಲವೇ? ಶ್ರೀಮಂತರ ಭವ್ಯ ಗದ್ದಿಗೆಯ ಮೇಲೆ ಕುಳಿತು ಪೂಜೆ ಪುನಸ್ಕಾರ ಭಕ್ಷ ಭೋಜನಾದಿಗಳ ಎಡೆಯನ್ನೇ ಪಡೆಯುತ್ತಿರುವ ನಿನ್ನಂತ ದೇವತೆಗೆ ಈ ನಿಷ್ಕಪಟಿಗಳ ನಿಸ್ವಾರ್ಥ ಮುರಿಯನ್ನು ಕೇಳುವ ಸಮಯವಾದರೂ ನಿನಗೆ ಎಲ್ಲಿದೆ? ಇಂದಿನ ಈ ಮನುಜ ಕುಲದ ಸಮಾಜದಲ್ಲಿ ವರ್ಗ ಭೇದವನ್ನು ಹುಟ್ಟಿಸಿದ ನಿನ್ನಂತ ದೇವತೆ ಇದ್ದರಷ್ಟು ಬಿಟ್ಟರಷ್ಟು ನಡೆಯಾಚೆ ನಮ್ಮ ಸಮಾಜದಿಂದ ಮೊದಲು ತೊಲಗಾಚೆ. ಲಕ್ಷ್ಮಿಯನ್ನೇಕೆ ಮುರಿಯುವ ಚಂದ್ರು? ಅವಳೀಗ ನಿನ್ನ ಮನೆ ಅಂಗಳಕ್ಕೆ ಆಗಮಿಸಲು ಇಚ್ಛಿಸಿದ್ದಾಳೆ. ಯಾರು? ನಾಗರಾಜರೇ, ನಮಸ್ಕಾರ. ಬನ್ನಿ. ಕಮಲ, ಕಮಲಿಯನ್ನಾದರೂ ತಾರಮ್ಮ. ಇರಲಿ ಬಿಡಿ ಚಂದ್ರು. ನಾಗರಾಜರೇ, ತಾವು ಈ ಬಡವನ ಮನೆಗೆ ಆಗಮಿಸಿದ ಕಾರಣವೇನು? ಅವಶ್ಯವಾಗಿ ತಾವು ಇಚ್ಛಿಸಿದ ಮದುವೆಯ ವಿಷಯವನ್ನು ಮಾತನಾಡಲೆಂದು ನಾ ಬಂದದ್ದು. ಬೀಗನ ಯೋಗತೆಗೆ ಇಷ್ಟಾರ್ಥಗಳನ್ನು ಅರಿಯಬೇಡವೇ? ಏನು, ನಾನು ನಿಮ್ಮ ಬೀಗನ್ನೇ? ಅಯ್ಯೋ, ನನಗೆ ನಂಬಲೇ ಆಗುತ್ತಿಲ್ಲವಲ್ಲ. ಈ ಅಂತೂ ತಾವು ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಪಿದ್ದೀರಲ್ಲ. ತಾವೇ ಈ ಮದುವೆಗೆ ಒಪ್ಪಿದ್ದು ನಮ್ಮ ಮಗಳ ಭಾಗ್ಯ. ನಾಗರಾಜರೇ, ದೊಡ್ಡವರ ಮನೆಯಲ್ಲಿ ದೊಡ್ಡ ಮನಸ್ಸಿರುತ್ತದೆ ಎಂದು ನಾನು ನಿಮ್ಮಿಂದ ಅರಿತೆ. ನಾಗರಾಜ್, ಕಮಲಾ, ಕಮಲಾ, ನಿನ್ನ ಭಾಗ್ಯ ಹೃದಯಿಸಿತಮ್ಮ. ಇಷ್ಟು ದಿನ ನೀನು ಬಡವರ ದೋಣಿಯನ್ನು ನಡೆಸುತ್ತಿದ್ದ ನಿನ್ನನ್ನು ಇಂದು ಈ ಶ್ರೀಮಂತರ ದೋಣಿಯನ್ನು ನಡೆಸಲು ಇಚ್ಛಿಸಿದ್ದಾರೆ ಈ ನಾಗರಾಜು ಬಾಬು ಅವರು. ಹಾಗಾದರೆ ವಿಜಯನ ಮದುವೆಯ ದಿನವನ್ನೆಂದು ನಿರ್ಧರಿಸಿದ್ದೀರಿ ನಾಗರಾಜ್? ಮನಸ್ಸಿಗೆ ಬಂದ ಕ್ಷಣ, ಮುಹೂರ್ತ ಕೂಡಿದ ಕ್ಷಣ. ನಾಗರಾಜರೇ, ಈ ವಿಷಯವನ್ನು ಕೇಳಿದಾಗಿನಿಂದ ನನ್ನ ಮನ ಹರ್ಷದ ಸಮರಾಗಿದೆ. ಈ ಸಂತೋಷದ ಸಮಯದಲ್ಲಿ ಒಂದಿಷ್ಟು ಸಿಹಿಯನ್ನಾದರೂ ಕೊಡೋಣವೆಂದರೆ ಮನೆಯಲ್ಲಿ ಸಕ್ಕರೆ ಇಲ್ಲ, ಕೈಯಲ್ಲಿ ಕಡಿಕಾಸು ಕೂಡ ಇಲ್ಲವಲ್ಲ. ನಮ್ಮನ್ನು ಕ್ಷಮಿಸಿಬಿಡಿ. ಬಡ ಭಿಕಾರಿಗಳೇ, ಕೈಯಲ್ಲಿ ಕಾಸಿಲ್ಲದಿದ್ದರೂ ಅಗರ್ಭ ಶ್ರೀಮಂತನ ಆಧಾರಕ್ಕೆ ಅಡಿಡಿಯನ್ನು ಯೋಚಿಸುತ್ತಿದ್ದೀರಾ? ರಾಜ ರಕ್ತ ಹರಿಯುವ ವಿಜಯನಲ್ಲಿ, ನೀತು ರಕ್ತ ಹರಿಯುವ ಈ ಹಣ್ಣಲ್ಲಿ. ನಾಗರಾಜ್, ಏನಿದು ನಿಮ್ಮ ವರ್ತನೆಯೇ ನನಗೆ ಅರ್ಥವಾಗುತ್ತಿಲ್ಲವಲ್ಲ. ನಾನು ಬಂದಿದ್ದು ಮದುವೆ ವಿಷಯ ಮಾತನಾಡಲಲ್ಲ, ಈ ವಿಷಯ ಇಲ್ಲಿಗೆ ಸ್ಥಗಿತಗೊಳಿಸಲು. ಅಂದರೆ ಈ ಮದುವೆ ನಿಮಗೆ ಇಷ್ಟವಿಲ್ಲವೇ? ಬಡಬಂಡಿಯ ಚಕ್ರವನ್ನು ಕುಬೇರನ ರಥಕ್ಕೆ ಜೋಡಿಸಿದರೆ ಅದು
ಸರಿಯಾಗಿ ಚಲಿಸಿದೆ. ಇಂಥ ಹುಚ್ಚು ಮನ ಮಂದಿರವನ್ನು ಕಟ್ಟದೆ ನಿನ್ನ ಅಂತಸ್ತಿಗೆ ತಕ್ಕಂತೆ ಒಬ್ಬ ಭಿಕ್ಷಕನನ್ನು ಹುಡುಕೋ. ಬೇಡಿ ನಾಗರಾಜ್, ದಯವಿಟ್ಟು ಹಾಗೆಲ್ಲ ಒಂದಾದ ಮುಕ್ತ ಮನಗಳೆರಡರ ಮಂಗಲ ಕಾರ್ಯ ನಡೆಸಿಕೊಡಿ. ಬೇಕಾದ್ರೆ ನಾನು ನನ್ನ ಉಸಿರಿರುವವರೆಗೂ ನಿಮ್ಮ ಸೇವಕನಾಗಿರುವೆ ನಾಗರಾಜ್. ಸರಿಯಾಗಿ ಹೇಳಿದೆ. ಸೇವಕನಾಗಲು ತಕ್ಕವನು ನೀನು. ಊಳಿಗದವನಾಗಬೇಕಾದ ನಿನ್ನ ತಂಗಿ ಆಳುವವರಾಗಲು ಸಾಧ್ಯವೇ? ವಿಜಯ್ ಇರಲಿ. ನನ್ನ ವಿಜಯನೊಂದಿಗೆ ಪ್ರೇಮ ನಾಟಕವಾಡಿದ ನಿನ್ನ ತಂಗಿಯ ಚಕ್ಕಂದದ ಬೆಲೆ ಎಷ್ಟು ಹೇಳು? ಸಾಕಷ್ಟು ಕೊಟ್ಟು ಬಿಡುವೆ. ನಾಗರಾಜ್, ಕುರಿಯ ಬೆಲೆಯನ್ನು ಕಟ್ಟಬಲ್ಲ ನಿನ್ನಂತ ಕಟಕನಿಗೇನು ಗೊತ್ತು ಪ್ರೇಮದ ಬೆಲೆ? ಕೊಟ್ಟ ಮನೆ ಬೆಳಗುವ ಈ ಪ್ರೇಮ ಜ್ಯೋತಿ ರೂಪದಲ್ಲಿ ನಿನ್ನ ಸರ್ವ ಸಂಪತ್ತಿಗಿಂತ ಹೆಚ್ಚು ಬೆಲೆಯುಳ್ಳವಳು. ಗುಣದಲ್ಲಿ ಚಿನ್ನ, ರೂಪದಲ್ಲಿ ರಾಣಿ ಕಣೋ ರಾಣಿ. ರಾಣಿ ನನ್ನ ತಮ್ಮನ ಸೂಳೆ ಆಗಲು ಎಗೆದಿಲ್ಲದವಳು ರಾಣಿಯಂತೆ ರಾಣಿ. ಲೋಲಿಗೆ ಹಿಡಿತದಿಲ್ಲ ನಾಯಿ. ಮನೆಗೆ ಬಂದವನಂತ ಮರ್ಯಾದೆ ಕೊಟ್ರೆ ಬಾಯಿಗೆ ಬಂದಂತೆ ಬಗಳಿಕೆಯೇನು? ಮುಚ್ಚು ಬಾಯಿ ಚುಚ್ಚು ಎಣ್ಣೆ. ನಿನ್ನಂತ ಹತ್ತು ಮೀರಿದ ಸ್ಥಾನ ಕೊಡಲು ನನ್ನ ಮನೆಯನ್ನು ಸ್ಮಶಾನವಲ್ಲ, ಸ್ಮಶಾನಕ್ಕೆ ಕಳುಹಿಸಿಕೊಡಲು ನನ್ನ ತಂಗಿ ಏನು ಶವವಲ್ಲ. ಹೇ ನಾಗರಾಜ್, ಹೆಚ್ಚಿಗೆ ಉಚ್ಚರಿಸಿ ನನ್ನನ್ನು ರೊಚ್ಚಿಗೆಬ್ಬಿಸುವ ಮುನ್ನ ತೊಲಗು, ತೊಲಗಿಲ್ಲಿಂದ. ಮನೆಯಲ್ಲಿ